ಉತ್ತರಾಖಂಡದ ಹರಿದ್ವಾರದಲ್ಲಿ ಬಿಜೆಪಿ ನಾಯಕಿ ಒಂದಿಷ್ಟು ನಡೆದುಕೊಂಡಿದ್ದಾಳೆ. ನೋಡಿ, ತನ್ನ ಬಾಯ್ ಫ್ರೆಂಡ್ ಹಾಗೂ ಆತನ ಸ್ನೇಹಿತನಿಂದನೇ ಸ್ವತಃ ಅಪ್ರಾಪ್ತ ಮಗಳ ಮೇಲೇನೆ ಅತ್ಯಾಚಾರ ಮಾಡಿಸಿರುವಂತಹ ಘಟನೆ ತಡಬಾಗಿ ಬೆಳಕಿಗೆ ಬಂದಿರುವಂಥದ್ದು. ಅಮೀನಾಕ ಶರ್ಮಾ ಅಂತ ತನ್ನ 13 ವರ್ಷದ ಮಗಳ ಮೇಲೆ ಅತ್ಯಾಚಾರ ಮಾಡಿಸಿದ್ದಾಳೆ. ಮಗಳು ಅಪ್ಪನೊಂದಿಗೆ ಉಳಿದುಕೊಂಡಿದ್ದಳು. ಅಪರೂಪಕ್ಕೆ ತಾಯಿ ಬಳಿ ಬರುತ್ತಿದ್ದಂತಹ ಮಗಳು ಈ ವೇಳೆ ಅನಾಮಿಕಾ ಸುಮಿತ್ ಪ್ರೇಮ್ ಸಂಪಾದಿಸಿ ಆತನ ಹೋಟೆಲ್ನಲ್ಲಿಯೇ ಉಳಿದುಕೊಂಡಿದ್ದಳು. ಹಾಗೆ ಆತನ ಸ್ನೇಹಿತ ಶುಭಂನಿಂದ ಅತ್ಯಾಚಾರ ಮಾಡಿಸಿದ್ದಾಳೆ. ಈ ವಿಷಯವನ್ನ ತಂದೆಗೆ ಹೇಳದಂತೆ ನೀನು ಏನಾದರೂ ಹೇಳಿಬಿಟ್ರೆ ಬೆದರಿಕೆ ಕೂಡ ಹಾಕಿದ್ದಾರೆ, ಪ್ರಾಣವನ್ನ ತೆಗಿತೀನಿ, ಆ ರೀತಿ ಒಂದಿಷ್ಟು ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ವರದಿಯು ಕೂಡ ತಿಳಿದು ಬರ್ತಾ ಇದೆ. ಪ್ರಾಪ್ತೆ ತನ್ನ ತಂದೆಗೆ ಮಾಹಿತಿಯನ್ನು ತಿಳಿಸಿದ್ದಾಳೆ. ಪರಿಣಾಮ ತಂದೆ ನೀಡಿದ ದೂರಿನ ಮೇರೆಗೆ ಪೊಲೀಸರು 3 ಕೂಡ ಬಂಧಿಸಿದ್ದಾರೆ. ಮಗಳನ್ನೇ ತನ್ನ ಬಾಯ್ ಫ್ರೆಂಡ್ ಜೊತೆ ಅತ್ಯಾಚಾರ ಮಾಡಿಸ್ತಾಳೆ ಅಂತಂದ್ರೆ ಎಂಥ ನೀಚ ತಾಯಿ ಇರ್ಬೋದು. ಗಂಡನ ಜೊತೆ ಬಿಟ್ಟಿದ್ಯಾ, ಆಯ್ತು, ಓಕೆ, ಆದ್ರೆ ಆ ಮಗಳೇನ್ ಮಾಡಿದ್ದಳು? ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ, ಆದರೆ ಕೆಟ್ಟ ತಾಯಿ ಇರೋದಿಲ್ಲ ಎಂಬ ಮಾತಿಗೆ ಅಪಚಾರವೆಂಬಂತೆ ಉತ್ತರಾಖಂಡದ ಹರಿದ್ವಾರದಲ್ಲಿ ಬಿಜೆಪಿ ನಾಯಕಿ ಒಂದಿಷ್ಟು ನಡೆದುಕೊಂಡಿದ್ದಾಳೆ. ನೋಡಿ, ತನ್ನ ಬಾಯ್ ಫ್ರೆಂಡ್ ಹಾಗೂ ಆತನ ಸ್ನೇಹಿತನಿಂದನೇ ಸ್ವತಃ ಅಪ್ರಾಪ್ತ ಮಗಳ ಮೇಲೇನೆ ಅತ್ಯಾಚಾರ ಮಾಡಿಸಿರುವಂಥ ಘಟನೆ ತಡಬಾಗಿ ಬೆಳಕಿಗೆ ಬಂದಿರುವಂಥದ್ದು. ಎಸ್, ಹರಿದ್ವಾರದ ಬಿಜೆಪಿಯ ಮಹಿಳಾ ಮೋರ್ಚಾ ಮಾಜಿ ಅಧ್ಯಕ್ಷೆ ಅಮೀನಾಕಾ ಶರ್ಮಾ ಅಂತ ತನ್ನ 13 ವರ್ಷದ ಮಗಳ ಮೇಲೆ ಅತ್ಯಾಚಾರ ಮಾಡಿಸಿದ್ದಾಳೆ. ಘಟನೆ ಸಂಬಂಧ ಅನಾಮಿಕಾಗೆ, ಆಕೆ ಬಾಯ್ ಫ್ರೆಂಡ್ ಹಾಗೆ ಸುಮಿತ್ ಪಾತ್ವಾಲ್ ಮತ್ತು ಆತನ ಸ್ನೇಹಿತ ಶುಭಂನನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ಮೇಲೆ ಬಿಜೆಪಿಯ ಇಂದ ಒಂದಿಷ್ಟು ಪಕ್ಷದಿಂದ ಅವರಿಗೆ ವಜಾ ಕೂಡ ಮಾಡಿದ್ದಾರೆ. ಸೊ ಏನಿದು ಘಟನೆ ಅಂತ ನಾವು ನೋಡ್ತಾ ಹೋದಾಗ, ಅನಾಮಿಕಾ ಶರ್ಮಾ 2024ರವರೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿದ್ದಳು. ನಂತರ ಪಕ್ಷದ ಸದಸ್ಯೆಯಾಗಿಯೂ ಕೂಡ ಮುಂದೆ ಬರಿತಾಳೆ. ಆಕೆ ತನ್ನ ಗಂಡನಿಂದ ಒಂದಿಷ್ಟು ಬೇರ್ಪಟ್ಟಿದ್ದಳು, ಆದರೆ ಮಗಳು ಅಪ್ಪನೊಂದಿಗೆ ಉಳಿದುಕೊಂಡಿದ್ದಳು. ಅಪರೂಪಕ್ಕೆ ತಾಯಿ ಬಳಿ ಬರುತ್ತಿದ್ದಂತಹ ಮಗಳು ಈ ವೇಳೆ ಅನಾಮಿಕಾ ಸುಮಿತ್ ಪ್ರೇಮ್ ಸಂಪಾದಿಸಿ ಆತನ ಹೋಟೆಲ್ನಲ್ಲಿಯೇ ಉಳಿದುಕೊಂಡಿದ್ದಳು. ಜನವರಿಯಿಂದ ಮಾರ್ಚ್ ವೇಳೆ ಹರಿದ್ವಾರ, ಬೃಂದಾವನ ಮತ್ತು ಆಗ್ರಾದಲ್ಲಿ ಹಲವು ಬಾರಿ ಮಗಳ ಮೇಲೆ ಸುಮಿತಾ ಅವರು ಹಾಗೆ ಆತನ ಸ್ನೇಹಿತ ಶುಭಂನಿಂದ ಅತ್ಯಾಚಾರ ಮಾಡಿಸಿದ್ದಾಳೆ. ಈ ವಿಷಯವನ್ನು ತಂದೆಗೆ ಹೇಳದಂತೆ ನೀನು ಏನಾದರೂ ಹೇಳಿಬಿಟ್ರೆ ಬೆದರಿಕೆ ಕೂಡ ಹಾಕಿದ್ದಾರೆ, ಪ್ರಾಣವನ್ನು ತೆಗಿತೀನಿ, ಆ ರೀತಿ ಒಂದಿಷ್ಟು ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ವರದಿಯು ಕೂಡ ತಿಳಿದು ಬರ್ತಾ ಇದೆ. ನೋಡಿ, ಮಂಗಳವಾರ ನಡೆದಿರುವಂಥ ಘಟನೆ. ಅಪ್ರಾಪ್ತೆ ತನ್ನ ತಂದೆಗೆ ಮಾಹಿತಿಯನ್ನು ತಿಳಿಸಿದ್ದಾಳೆ. ಪರಿಣಾಮ ತಂದೆ ನೀಡಿದ ದೂರಿನ ಮೇರೆಗೆ ಪೊಲೀಸರು 3 ಕೂಡ ಬಂಧಿಸಿದ್ದಾರೆ. ಈಗಾಗಲೇ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಒಂದಿಷ್ಟು ವಿವಿಧ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ತಾಯಿ ರೀ, ಎಷ್ಟೇ ಆಗಲಿ ಹೆತ್ತ ತಾಯಿ, ಮಗಳು ಅಂತ ಒಂದಿಷ್ಟು ಬೇರ್ಪಟ್ಟರೂ ಕೂಡ ತಂದೆ ತಾಯಿ ಮಗಳು ಅಂತ ಸಹಜವಾಗಿ ಇದ್ದೇ ಇರುತ್ತೆ. ಆ ಸಂಬಂಧ ಕೂಡ ಇದ್ದೇ ಇರುತ್ತೆ. 13 ವರ್ಷದ ಮಗಳು, ತಾನಾಯಿತು, ತನ್ನ ತಂದೆ ಆಯಿತು ಅಂತ ಒಂದಿಷ್ಟು ಜೀವನ ಮಾಡಬೇಕಾದಂಥ ಮಗಳು. ಆದರೆ ಆ ತಾಯಿಯ ಗುಣ ನಿಜಕ್ಕೂ ಕೂಡ ಪ್ರಪಂಚದಲ್ಲಿ ನಾವು ಸಾಕಷ್ಟು ಸಾರಿ ಹೇಳ್ತೀವಿ, ಮಕ್ಕಳು ಕೆಟ್ಟಾಗಬಹುದು, ಆದರೆ ತಾಯಿ ಯಾವತ್ತೂ ಕೂಡ ಕೆಟ್ಟು ಬಯಸೋದಿಲ್ಲ. ಯಾಕಂದರೆ ಆ ಹೃದಯ, ಆ ಕರುಳು ತಾಯಿಗೆ ಮಾತ್ರ ಇರುತ್ತೆ ಅನ್ನೋಂಥದ್ದು ನಾವೆಲ್ಲರೂ ಕೂಡ ಊಹೆ ಮಾಡಿರ್ತೀವಿ. ಆದರೆ ಇಲ್ಲಿ ಹರಿದ್ವಾರದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ನಾಯಕಿ ಒಂದು ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದಿಷ್ಟು ಏನಂತಂದರೆ ಯಾವ ರೀತಿಯಾಗಿರಬೇಕು, ಏನು ಕತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಈ ಅನಾಮಿಕಾಗೆ ಏನಾಗಿತ್ತೋ ಗೊತ್ತಿಲ್ಲ, ಗಂಡನ ಬಿಟ್ಟು ದೂರ ಆಗಿದ್ದಳು. ಅದಾದ ನಂತರ ತನ್ನ ಬಾಯ್ ಫ್ರೆಂಡ್ ಜೊತೆ ಹೋಟೆಲ್ನಲ್ಲಿದ್ದಳು. ಹೋಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಗಳು ಆವಾಗ ತಾಯಿ ಅಂತ ಬಂದು ಭೇಟಿ ಆಗಬೇಕಾದ್ರೆ ಮಗಳನ್ನೇ ತನ್ನ ಬಾಯ್ ಫ್ರೆಂಡ್ ಜೊತೆ ಅತ್ಯಾಚಾರ ಮಾಡಿಸ್ತಾಳೆ ಅಂತಂದರೆ ಎಂಥ ನೀಚ ತಾಯಿ ಇರ್ಬೋದು. ನಿಜಕ್ಕೂ ಕೂಡ ಆ ತಾಯಿ ಅನ್ನೋ ಪದಕ್ಕೆ ಇಂಥವರಿಂದನೇ ಏನು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಸಹಜವಾಗಿ ತಾಯಿ ಅನ್ನುವಂಥ ಪ್ರೀತಿಯ ಆ ಮಮತೆ, ಆ ವಾತ್ಸಲ್ಯ, ಆ ಕರುಳು, ನಿಜಕ್ಕೂ ಕೂಡ ಆ ತಾಯಿ ಅನ್ನೋ ಪದನೇ ಬೇರೆ ರೀ. ಇಂಥವ್ರಿಗೆಲ್ಲ ತಾಯಿ ಅಂತ ಹೋಲಿಸೋದೇನೋ ಒಂದಿಷ್ಟು ಹೇಸಿಗೆ ಅನ್ನುವಷ್ಟು ನಮಗೆ ಅನ್ನಿಸ್ತಾ ಇದೆ. ಇಂಥವರಿಂದನೇ ರೀ ತಾನು ಹೆತ್ತ ಮಗಳು ತನ್ನ ಬಾಯ್ ಫ್ರೆಂಡ್ ಜೊತೆ ಅತ್ಯಾಚಾರ ಮಾಡಿಸ್ತಾಳೆ ಅಂತಂದರೆ, ಇವನಲ್ಲದೆ ಮತ್ತೊಬ್ಬ ಆ ಸ್ನೇಹಿತನ ಜೊತೆಗೂ ಕೂಡ ಅತ್ಯಾಚಾರ ಮಾಡಿಸ್ತಾಳೆ ಅಂತಂದರೆ ಎಂಥ ನೀಚರು ಇವರು. ನಿಜಕ್ಕೂ ಕೂಡ ಇವರನ್ನು ನಡು ರಸ್ತೆಯಲ್ಲೇ ಕೊಂದು ಬಿಡಬೇಕು ಇಂಥವ್ರನ್ನು. ನೋಡಿ, ಉತ್ತರಾಖಂಡದ ಹರಿದ್ವಾರದಲ್ಲಿ ಬಿಜೆಪಿ ನಾಯಕಿಯಾಗಿ ಗುರುತಿಸಿಕೊಂಡವರು ಸ್ನೇಹಿತನೆಂದರೆ ಸ್ವತಃ ಅಪ್ರಾಪ್ತ ಮಗಳ ಮೇಲೆ ಅತ್ಯಾಚಾರ ಮಾಡಿಸಿರುವಂಥ ಘಟನೆ. ಆ ಮಗಳು ಏನು ಅನ್ಕೋಬಹುದು,
ಆ ತಂದೆ ಏನು ಅನ್ಕೋಬೋದು? ಆಯ್ತಮ್ಮ, ನೀನು ಬೇರ್ಪಡೆ ಆಗಿದೆಯಾ, ನೀನಾಯಿತು ಗಂಡನ ಜೊತೆ ಬಿಟ್ಟಿದೆಯಾ, ಆಯಿತು ಓಕೆ. ಆದರೆ ಆ ಮಗಳೇನು ಮಾಡಿದ್ದಳು? ತಾಯಿ ಅಂತ ನಿನ್ನ ಜೊತೆ ಬಂದು ಮಾತಾಡಿಸಿದ್ರೆ, ಪ್ರೀತಿಯಿಂದ ಬಂದಿದ್ರೆ ಈ ರೀತಿಯಾದಂಥ ಒಂದಿಷ್ಟು ಕೃತ್ಯ ಮಾಡ್ತೀಯ. ಸೊ ಏನಾದರೂ ನಿನ್ನ ತಂದೆಗೆ ನೀನು ಹೇಳಿಬಿಟ್ರೆ ಮರ್ಡರ್ ಮಾಡಿಸ್ಬಿಡ್ತೀನಿ ಅನ್ನುವಂಥ ರೀತಿಯಾಗಿ ಬೆದರಿಕೆ ಹಾಕಿದ್ರಂತೆ. ಆದರೂ ಕೂಡ ಧೈರ್ಯ ಮಾಡಿ ಆ ಮಗಳು ತನ್ನ ತಂದೆಯನ್ನು ತಿಳಿಸ್ಬಿಟ್ಟಿದ್ದಾಳೆ. ತಂದೆ ಯಾವಾಗ ಗೊತ್ತಾಗಿದೆ ಇವರ ಮೇಲೆ ಮೂರರ ಮೇಲೆ ಒಂದಿಷ್ಟು ದೂರನ್ನು ದಾಖಲಿಸಿದ್ದಾರೆ. ದೂರು ದಾಖಲಾದಂಥ ಸಂದರ್ಭದಲ್ಲಿ ಮೂರೂ ಕೂಡ ಇದೀಗ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಈ ರೀತಿಯಾದಂಥ ಘಟನೆಗಳು ನಿಜಕ್ಕೂ ಈ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆಯೋ ಏನು ಕಥೆನೋ ಗೊತ್ತಿಲ್ಲ. ಮೋಸ್ಟ್ಲಿ ಏನಾದರೂ ಪ್ರಳಯ ಬಂದರೂ ಬರಬಹುದು. ಯಾಕಂದರೆ ಇಂಥ ಘಟನೆಗಳು ನಡಿಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಂಬಂಧಗಳಿಗೆ ಬೆಲೆಗಳಿಲ್ಲ, ಹಿರಿಯರಿಗೆ ಗೌರವಗಳಿಲ್ಲ. ಇವೆಲ್ಲ ನೋಡಿದಾಗ ಕಾಲ ಮುಗಿತಾ ಬರ್ತಾ ಇದೆ, ಇನ್ನೇನು ಕೊನೆ ದಿನಗಳು ಅಂತ ಅನ್ಕೋತೀನಿ ನಾನು. ಈ ರೀತಿ ಆದಂಥ ಸಂದರ್ಭದಲ್ಲಿ ನಿಜಕ್ಕೂ ಅಸಹ್ಯ ಆಗುತ್ತೆ ರೀ. ಸಮಾಜಕ್ಕೆ ಒಂದಿಷ್ಟು ದಾರಿದೀಪ ಆಗಬೇಕಾದವರು, ಸಮಾಜಕ್ಕೆ ಒಂದು ಮಾರ್ಗ ಆಗಬೇಕಾದವರು, ಸಮಾಜಕ್ಕೆ ಒಂದು ಇವರು ಕೂಡ ಗುರುತಿಸ್ಕೊಳ್ಬೇಕಾದವರು ಈ ರೀತಿ ಮಾಡಿದ್ರೆ ಹೇಗೆ? ನಿಜಕ್ಕೂ ಕೂಡ ಅಸಹ್ಯ ಅನಿಸುತ್ತೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,